ಹಾಯ್ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಹೂಕೋಸಿನ ಪಲ್ಯ ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ಸೈಜ್ ಅನಿಯನ್ ಈರುಳ್ಳಿ, ಮೀಡಿಯಂ ಸೈಜ್ ಒಂದು ಟೊಮ್ಯಾಟೊ, ಒಂದು ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, 2 ಹಸಿಮೆಣಸು ಗ್ರೀನ್ ಚಿಲ್ಲಿ, ಅರ್ಧ ಇಂಚ್ ಜಿಂಜರ್ ಶುಂಠಿ, 6 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ. ಇಲ್ಲಿ 1 ಕಪ್ ನಾನು ಫ್ರೆಶ್ ವಟಾಣ ತಗೊಳ್ತಾ ಇದ್ದೇನೆ. 550 ಗ್ರಾಮ್ನಷ್ಟು ಕಾಲಿಫ್ಲವರ್ ಹೂಕೋಸು, 1 ಟೀ ಸ್ಪೂನ್ ಜೀರಿಗೆ ಜೀರಾ ಸೀಡ್ಸ್, ಚಿಟಕಿಯಷ್ಟು ಹಿಂಗ್ ಹೆಸಪಟೀಡ, ಚಿಟಕಿಯಷ್ಟು ಅರಸಿನ ಟರ್ಮರಿಕ್, 1 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪೌಡರ್, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಮೆಣಸಿನ ಪುಡಿ, 1/2 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಈಗ ಇಲ್ಲಿ ಉಗುರು ಬೆಚ್ಚಗೆ ನೀರಿಗೆ ನಾನು ಹೂಕೋಸನ್ನು ಹಾಕ್ಕೊಂಡಿದ್ದೇನೆ. ಲೂಕ್ ವಾಮ್ ವಾಟರಿಗೆ ಕಾಲಿಫ್ಲವರನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ 1/2 ಟೀ ಸ್ಪೂನ್ ಸಾಲ್ಟ್ ಉಪ್ಪು ಹಾಕೊಳ್ಳುವ. ನಂತರ 1/2 ಟೀ ಸ್ಪೂನ್ ಅಷ್ಟು ಟರ್ಮರಿಕ್. ಇದನ್ನು ನಾವು ಒಮ್ಮೆ ಮಿಕ್ಸ್ ಮಾಡಿ 15ರಿಂದ 20 ಮಿನಿಟ್ ಬಿಟ್ಟು ಬಿಡುವ. ಏನಾದರೂ ವರ್ಮ್ಸ್ ಹುಳ ಇದ್ರೆ ಅದು ಸಾಯ್ತದೆ. ಈಗ ಒಂದು ಕುಟಾಣಿಗೆ ನಾವು ಜಿಂಜರ್ ಶುಂಠಿ, ನಂತರ ಗಾರ್ಲಿಕ್ ಬೆಳ್ಳುಳ್ಳಿ, ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, ಅದರ ಜೊತೆನೆ ಜೀರಾ ಸೀಡ್ಸ್ ಜೀರಿಗೆ. ಇದನ್ನು ನಾವೀಗ ಇಷ್ಟು ಇಂಗ್ರೀಡಿಯೆಂಟ್ಸ್ ಅನ್ನು ಕ್ರಷ್ ಮಾಡುವ. ಸಾಕು. ಇಲ್ಲಿ ನಾನು ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಪಾತ್ರೆಗೆ ಸ್ವಲ್ಪ ಕೊಕೊನಟ್ ಆಯಿಲ್ ಅಥವಾ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳಿ. 1 to 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಸಿಯಾಗಲಿ. ಈಗ ನಾವು ಕ್ಲೀನ್ ಮಾಡಿಟ್ಕೊಂಡಂಥ ಕಾಲಿಫ್ಲವರನ್ನು ಹಾಕೊಳ್ಳುವ. ಹೂಕೋಸನ್ನು ಇದನ್ನು ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಳ್ಳುವ. ಕಾಲಿಫ್ಲವರ್ ಫ್ರೈ ಆಗಿದೆ. ಇದನ್ನು ನಾವೀಗ ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಇಲ್ಲಿಗ ಆಯಿಲ್ ಎಣ್ಣೆ ಉಂಟು, ಸಾಕು ಇಷ್ಟು ಎಣ್ಣೆ. ಈಗ ಕ್ರಷ್ ಮಾಡಿದ ಇಂಗ್ರೀಡಿಯೆಂಟ್ಸ್ ಅನ್ನು ಇದಕ್ಕೆ ಹಾಕೊಳ್ಳುವ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಇದರ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡಿಕೊಳ್ಳುವ. ಈಗ ಇದು ಒಳ್ಳೆ ರೀತಿ ಫ್ರೈ ಆಗಿದೆ. ಇದರ ರಾ ಸ್ಮೆಲ್ ಹೋಗಿದೆ, ಹಸಿ ವಾಸನೆ. ಈಗ ನಾವಿದಕ್ಕೆ ಗ್ರೀನ್ ಚಿಲ್ಲಿ ಹಸಿಮೆಣಸು ಹಾಕೊಳ್ಳುವ. ಅದರ ಜೊತೆನೆ ಅನಿಯನ್ ಈರುಳ್ಳಿ, ಸಾಲ್ಟ್ ಉಪ್ಪು. ಈಗ ಇದನ್ನು ಸಹ ನಾವು ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಬೇಕು. ಅನಿಯನ್ನದ್ದು ಕಲರ್ ಚೇಂಜ್ ಆಗೋ ತನಕ. ಈರುಳ್ಳಿ ಕಲರ್ ಚೇಂಜ್ ಆಗಿದೆ, ಅನಿಯನ್ ಕಲರ್ ಚೇಂಜ್ ಆಗಿದೆ, ಸಾಕು. ಈಗ ನಾವು ಇದಕ್ಕೆ ಟೊಮೆಟೊ ಹಾಕೊಳ್ಳುವ. ಟೊಮೆಟೊ ಸಹ ಮ್ಯಾಶ್ ಆಗಬೇಕು, ಸಾಫ್ಟ್ ಆಗಬೇಕು. ನಾವಿದಕ್ಕೆ ಸ್ವಲ್ಪ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಳ್ಳುವ, ವಾಟರ್. ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಬಾಯಿ ಮುಚ್ಚಿದನ್ನು ಸಾಫ್ಟ್ ಆಗ್ಲಿಕ್ಕೆ ಬಿಡುವ. ಟೊಮೆಟೊ ಸಾಫ್ಟ್ ಆಗಿದೆ, ಸಾಕು. ಈಗ ನಾವಿಲ್ಲಿ ತೆಗೆದಿಟ್ಕೊಂಡಂತ ಎಲ್ಲ ಮಸಾಲವನ್ನು ಸೇರಿಸ್ಕೊಳ್ಳುವ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡು ಒಂಚೂರು 1 ಮಿನಿಟ್ ಇದನ್ನು ಫ್ರೈ ಮಾಡ್ಕೊಳ್ಳಿ ಮಸಾಲವನ್ನು.
ಮಸಾಲ ಫ್ರೈ ಆಗಿದೆ, ಲೋ ಫ್ಲೇಮಲ್ಲಿ ಸಾಕು. ಈಗ ನಾವು ಗ್ರೀನ್ ಪೀಸ್ ಹಾಕೊಳ್ಳುವ, ಹಸಿ ವಟಾಣಿ. ಒಂದು ವೇಳೆ ನೀವು ಡ್ರೈ ವಟಾಣ ಯೂಸ್ ಮಾಡೋದಾದ್ರೆ ಅದನ್ನು ನೀವು ರಾತ್ರಿ ಇಡೀ ಸೋಕ್ ಮಾಡಿಡಿ. ಆನಂತರ ಅದಕ್ಕೆ 4 ರಿಂದ 5 ವಿಸಿಲ್ ಕೊಟ್ಟು ಬೆಂದ ನಂತರ ಈ ಸ್ಟೇಜಲ್ಲಿ ನೀವು ಅದನ್ನು ಹಾಕೊಳ್ಬೇಕು, ಬೆಂದ ವಟಾಣಿಯನ್ನು. ನಾನಿಲ್ಲಿ ಫ್ರೆಶ್ ಪೀಸ್ ಹಾಕ್ತಾ ಇದ್ದೇನೆ, ಫ್ರೆಶ್ ವಟಾಣ. ಸೊ ಡೈರೆಕ್ಟ್ ಹಾಕ್ತಾ ಇದ್ದೇನೆ. ಈಗ ನಾವು ಫ್ಲೇಮ್ ಲೋ ಇಟ್ಕೊಂಡು ಇದನ್ನು ಒಂದು 2 ಮಿನಿಟ್ಸ್ ಬೇಯಲಿಕ್ಕೆ ಬಿಡುವ. ವಟಾಣಿ ಬೆಂದಿದೆ, ಇಲ್ಲಿ ಸಾಕು, ಸಾಫ್ಟ್ ಆಗಿದೆ. ಈಗ ನಾವು ಇದಕ್ಕೆ ಫ್ರೈ ಮಾಡಿಟ್ಕೊಂಡಂತ ಹೂಕೋಸು, ಕಾಲಿಫ್ಲವರ್ ಅನ್ನು ಹಾಕೊಳ್ಳುವ. ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸಹ ನಾವೀಗ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಬಾಯಿ ಮುಚ್ಚಿ 1 ರಿಂದ 2 ಮಿನಿಟ್ ಇದನ್ನು ಬೇಯಲಿಕ್ಕೆ ಬಿಡುವ. ಒಳ್ಳೆ ರೀತಿ ಬೆಂದಿದೆ, ರೆಡಿ ಆಗಿದೆ ನಮ್ಮ ಹೂಕೋಸಿನ ಪಲ್ಯ. ಸರ್ವ್ ಮಾಡಲಿಕ್ಕೆ ಗ್ಯಾಸ್ ಆಫ್ ಮಾಡಿಕೊಳ್ಳುವ. ಮೇಲೆಯಿಂದ ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು ಗಾರ್ನಿಶ್ ಮಾಡುವ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.